ನೋಡಿ, ನಮ್ಮೆಲ್ಲ 8ನೇ ತರಗತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ಪಾಠದಲ್ಲಿ ನಾವು ಅಬ್ಯಾಕಸ್ ಬಗ್ಗೆ, ಅಬ್ಯಾಕಸ್ ಅನ್ನ ಬಳಸ್ತಕ್ಕಂಥ ವಿಧಾನದ ಬಗ್ಗೆ, ಅಲ್ಲಿ ಯಾವ ರೀತಿ ನಾವು ಸಂಖ್ಯೆಗಳನ್ನ ಗುರುತಿಸಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿಯವರೆಗೆ ನಾವು ಈಜಿಪ್ತಿಯನ್ ಸಂಖ್ಯಾ ಪದ್ಧತಿಯ ಬಗ್ಗೆ ಬಹಳಷ್ಟು ವಿಸ್ತಾರವಾಗಿ ಚರ್ಚೆಯನ್ನ ಮಾಡಿದ್ವಿ. ಈ ವ್ಯವಸ್ಥೆ 11ನೇ ಶತಮಾನದಲ್ಲಿ ವಿಶೇಷವಾಗಿ ರೋಮನ್ ಅಂಕಿಗಳನ್ನ ಬಳಸ್ತಾ ಇರ್ತಕ್ಕಂಥ ಜನರು ಪರ್ಯಾಯವಾಗಿ ಈ ದಶಮಾಂಶ ವ್ಯವಸ್ಥೆಯನ್ನು ಬಳಸಿಕೊಂಡು ನಿರ್ಮಿಸಲಾಗಿರ್ತಕ್ಕಂಥ ಅಬ್ಯಾಕಸ್ ಅನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದರು. ಒಂದು ಹಳೆಯ ಚಿತ್ರಣ ಇಲ್ಲಿ ಕಾಣಿಸ್ತದೆ ನಿಮಗೆ. ಒಂದಿಷ್ಟು ಮಣಿಕಟ್ಟುಗಳು, ಸರಳುಗಳು, ಒಂದು ಅಬ್ಯಾಕಸ್ನ ಚಿತ್ರಣವನ್ನ, ಹಳೆಯ ಅಬ್ಯಾಕಸ್ನ ಚಿತ್ರಣವನ್ನ ನೋಡ್ತಾ ಇದ್ರಿ. ಇಲ್ಲಿ ಮುಖ್ಯವಾಗಿ ಇವರು ಲೆಕ್ಕಾಚಾರಗಳ ಸಲುವಾಗಿ ಅಬ್ಯಾಕಸ್ ಅನ್ನ ಬಳಸಲಿಕ್ಕೆ 11ನೇ ಶತಮಾನದಲ್ಲಿ ಪ್ರಾರಂಭ ಮಾಡಿದ್ರು. ಇನ್ನ ಅಬ್ಯಾಕಸ್ನ ರಚನೆ ಹೆಂಗಿರ್ತತಿ ಅಂತ ನಾವು ನೋಡ್ಬೇಕು ಅಂತಂದ್ರ, ಒಂದು ಬೋರ್ಡ್ ಇದು ಗೆರೆಗಳನ್ನ ಹೊಂದಿರ್ತದೆ. ಆ ಪ್ರತಿಯೊಂದು ಗೆರೆ ಏನ್ ಮಾಡ್ತದ ಅಂತಂದ್ರೆ ನಮ್ಗೆ 10ರ ಘಾತವನ್ನ ಪ್ರತಿನಿಧಿಸ್ತದೆ. 10ರ ಘಾತ 0ಇಂದ ನೀವು ಎಷ್ಟು ಗುರುತಿಸಬಹುದು. ಅಲ್ಲಿ 10ರ ಘಾತ 0, 10ರ ಘಾತ 1, 2, 3 ಇತ್ಯಾದಿ 4 ಹೀಗೆ ಮುಂದುವರಿತದ. ಆಮೇಲೆ ಅತ್ಯಂತ ಕೆಳಗಿನ ಗೆರೆ ಯಾವಾಗಲೂ ಅಬ್ಯಾಕಸ್ದಲ್ಲಿ ನಮಗೆ ಏನ್ ಸೂಚಿಸ್ತೈತೆ ಅಂದ್ರೆ ಬಿಡಿ ಸ್ಥಾನವನ್ನ ಸೂಚಿಸ್ತದೆ. ಇಲ್ಲಿ ನೋಡ್ರಿ, ನಾನು ಒಂದು ಚಿತ್ರಣವನ್ನ ತೋರಿಸ್ತಾ ಇದ್ದೀನಿ. ಅತ್ಯಂತ ಕೆಳಗಿನ ಒಂದು ಗೆರೆ ಇದೆಯಲ್ಲ, ಇದು ನಮಗೇನ್ ಸೂಚಿಸ್ತೈತಿ ಅಂತಂದ್ರೆ ಬಿಡಿ ಸ್ಥಾನ ಅಂದ್ರೆ 1 ಅಥವಾ 10ರ ಘಾತ 0. ಇದನ್ನ 10ರ ಘಾತ 0 ಅನ್ನೋಣ ಅಥವಾ ಬಿಡಿ ಅನ್ನೋಣ. ಆಮೇಲೆ ಇದ್ರ ನಂತರ ಬರೋದೇನು 10ಅನ್ನ ಸೂಚಿಸಬೇಕು. 10ರ ಘಾತ 1 ಅಂತ ಹೇಳ್ಬೋದು ಅಥವಾ 10 ಹೇಳ್ಬೋದು. ಇದ್ರ ನಂತರ ಬರೋದು 10ರ ಘಾತ 2. ಆಮೇಲೆ ಇದ್ರ ನಂತರ ಬರೋದು 10ರ ಘಾತ 3. ಇದನ್ನ ಹೀಗೂ ಬರಿಬಹುದು. ಏನಂತ ನೀವು ಬರಿಬಹುದು ಅಂತಂದ್ರೆ, ಅಥವಾ ಇದನ್ನ 1 ಬರಿಬಹುದು, ಇದು 10 ಬರಿಬಹುದು, ಆಮೇಲೆ ಇದು 100 ಬರಿಬಹುದು, ಆಮೇಲೆ ಇದು 1000 ಆಗ್ತದೆ. ಹಾಗೆ ಮೇಲೆ ಹೋದ್ರ 10,000 ಆಗ್ತದೆ. ಈ ರೀತಿ ಅಬ್ಯಾಕಸ್ ಅಂತಂದ್ರೆ ಬೇರೆ ಏನೂ ಅಲ್ಲ, ಇದು ಒಂದು ಬೋರ್ಡ್ ಇರುತ್ತೆ. ಇಲ್ಲಿ ಗೆರೆಗಳಿರ್ತವೆ. ಅತ್ಯಂತ ಕೆಳಗಿನ ಗೆರೆ ನಿಮ್ಗೆ ಏನ್ ಸೂಚಿಸ್ತದೆ ಅಂದ್ರೆ 1, ಆಮೇಲೆ 10, 100, 1000, 10,000 ಹೀಗೆ ಇದು ಮುಂದುವರಿತದ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಇಲ್ಲಿ ಒಂದಿಷ್ಟು ಮಾಹಿತಿ ನೋಡ್ರಿ. ಸಂಖ್ಯೆಗಳನ್ನ ಪ್ರತಿನಿಧಿಸಲಿಕ್ಕೆ ಪ್ರತಿಯೊಂದು ಗೆರೆಯ ಮೇಲೂ ಕೌಂಟರ್ಗಳನ್ನ ಇರಿಸಲಾಗ್ತಿತ್ತು, ಅಂದ್ರೆ ಮಣಿಗಳನ್ನ ಇರಿಸಲಾಗ್ತಿತ್ತು ಇಲ್ಲಿ. ಆಮೇಲೆ ಒಂದು ಗೆರೆಯ ಮೇಲಿರುವ ಒಂದು ಕೌಂಟರ್ ಅಂದ್ರೆ ಒಂದು ಮಣಿಕಟ್ಟು ಅಥವಾ ಒಂದು ಮಣಿ ಅಂತಂದ್ರೆ ಆ ಘಾತದ ಒಂದು ಘಟಕ ಅಂದ ಹಾಗೆ. ಆಮೇಲೆ ಗೆರೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಒಂದು ಕೌಂಟರ್ ಅಂದ್ರೆ ಆ ಘಾತದ 5 ಯೂನಿಟ್ಗಳು. ಇದು ಹೇಳ್ತೀನಿ ನಿಮ್ಗೆ, ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ಆಗ್ಬಹುದು. ಚಿತ್ರ ಬಂದಾಗ ಇಲ್ಲಿ ನಿಮ್ಗೆ ಐಡಿಯಾ ಬರ್ತದೆ. ಸ್ವಲ್ಪ ಇಲ್ಲಿ ಗಮನಿಸ್ರಿ. ಗೆರೆಯ ಮೇಲ್ಭಾಗದಲ್ಲಿ ಈ ಉದಾಹರಣೆ ನಾ ಇಲ್ಲಿ ಹೇಳಿದೆ. ಇಲ್ಲಿ 1, ಆಮೇಲೆ ಇದು 10, ಆಮೇಲೆ ಇದು 100, ಆಮೇಲೆ ಮೇಲಿಂದ ನಿಮ್ಗೆ ಏನು ಸೂಚಿಸ್ತೈತಿ 1000 ಸೂಚಿಸ್ತೈತಿ. ಇಲ್ಲಿ ನಾನೊಂದು ಮಣಿಕಟ್ಟು ಏನಂತ ಸೂಚಿಸ್ತೀನಿ ಅಂತಂದ್ರೆ ನೋಡ್ರಿ, ಇಲ್ಲಿ ನಾನು ಈ 10 ಮತ್ತು 1ರ ನಡು ಇಲ್ಲಿ ಒಂದು ಮಣಿಕಟ್ಟನ್ನ ಸೂಚಿಸಿದೆ ಅಂತಂದ್ರೆ ಒಂದು ನೋಡ್ರಿ, ಒಂದು ಸ್ವಲ್ಪ ಇಲ್ಲಿ ಇಲ್ಲಿ 10 ಮತ್ತೆ 1ರ ಮಧ್ಯೆ ಇಲ್ಲಿ ಒಂದು ಮಣಿಕಟ್ಟನ್ನು ಸೂಚಿಸ್ತೇನೆ. ಇದು ನಿಮ್ಗೆ ಏನ್ ಸೂಚಿಸ್ತೈತಿ ಅಂತಂದ್ರೆ 5ಅನ್ನ ಸೂಚಿಸ್ತೈತಿ. ಇದು ನಿಮಗೆ 5ಅನ್ನ ಸೂಚಿಸ್ತೈತಿ. ಇಲ್ಲಿ ನೋಡ್ರಿ, ಗೆರೆಯ ಮೇಲ್ಭಾಗದಲ್ಲಿರುವ ಒಂದು ಕೌಂಟರ್ ಆ ಘಾತದ 5 ಯೂನಿಟ್ಗಳು. 10 ಮತ್ತೆ ಇದು 100 ಅದ. ಇಲ್ಲಿ ನೀವು ಒಂದು ಪಾಯಿಂಟ್ ಕೊಟ್ಟಿದ್ರಿ, ಗುರುತಿತ್ತು ಅಂತಂದ್ರೆ ಇಲ್ಲಿ ಇತ್ತು ಅಂತಂದ್ರೆ ಇಲ್ಲಿ ನೋಡಿ, ಇದು 10 ಕೆಳಗಿನ ಗೆರೆಗೆ ಅದ. ಅದ್ರ 5 ಆ ಘಾತದ 5 ಘಟಕಗಳು ಅಂದ್ರೆ 10 5 ಎಷ್ಟಾಗತ್ತೆ? ಇದು 50 ಆಗ್ತದೆ. ಇದು ನಿಮ್ಗೆ 50ಅನ್ನು ಸೂಚಿಸ್ತದೆ. ಈ ರೀತಿ ಒಂದು ಗೆರೆಯ ಮೇಲಿರ್ತಕ್ಕಂಥ ಕೌಂಟರ್ ಆ ಘಾತದ ಯೂನಿಟ್ ಅನ್ನು ಸೂಚಿಸ್ತದೆ. ಉದಾಹರಣೆ, ಇಲ್ಲಿ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ, ನಾನು ಇಲ್ಲಿ ಒಂದು
ಮನಿಯನ್ನು ಸೂಚಿಸ್ತೀನಿ. ಈ ಮನಿ ಏನು ಸೂಚಿಸ್ತೈತೆ ಅಂದ್ರೆ 1,000 ಸೂಚಿಸ್ತದೆ. ಇನ್ನೊಂದು ಮನಿ ಇಲ್ಲಿ ಸೂಚಿಸಿದೆ ಅಂದ್ರೆ ಅವಾಗ ಏನಾಗುತ್ತೆ, ಇದು 2,000 ಆಗ್ತದೆ. ಮತ್ತೊಂದು ಮನಿ ಸೂಚಿಸಿದ್ರೆ 3,000 ಆಗ್ತದೆ. ಈ ರೀತಿ ಅರ್ಥ ಆಯ್ತಾ? ಈಗ ನಾನು 3 ಮನಿಗಳನ್ನ ಸೂಚಿಸಿದ್ದೀನಿ, ಹೀಗಾಗಿ ಇದು 3,000ಕ್ಕೆ ಸಮ ಆಗ್ತದೆ. ಈ ಸಾವಿರದ ಸ್ಥಾನದಲ್ಲಿ 3,000 ಅಂದ್ರೆ ಒಂದು ಗೆರೆಯ ಮೇಲಿರುವ ಒಂದು ಕೌಂಟರ್ ಈಕ್ವಲ್ ಟು ಆ ಘಾತದ ಒಂದು ಘಟಕ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಸೊ ಈ ರೀತಿ ಕೌಂಟರ್ಗಳನ್ನ ಅಂದ್ರೆ ಮನಿಗಳನ್ನ ಇಲ್ಲಿ ನಾವು ಏನ್ ಮಾಡಿದೀವಿ ಅಂತಂದ್ರೆ ಸಂಖ್ಯೆಗಳನ್ನ ಗುರುತಿಸ್ಲಿಕ್ಕೆ ಬಳಸ್ತೀವಿ ಅಂತಕ್ಕಂಥದ್ದನ್ನ ನೋಡ್ಬೇಕು. ಇಲ್ಲೊಂದು ಉದಾಹರಣೆ ನೋಡೋಣ, ನಿಮ್ಗೆ ಅರ್ಥ ಆಗ್ತದೆ ನೋಡಿ. ಇದನ್ನ ನಾವ್ ಏನ್ ಮಾಡ್ಬೇಕಾಗೈತೆ ಅಂದ್ರೆ 3,426 ಇಲ್ಲಿ ಪ್ರತಿನಿಧಿಸಬೇಕಾಗೈತೆ. 3,426 ಸ್ವಲ್ಪ ಲಕ್ಷ ಕೊಡ್ಬೇಕೆಲ್ರು. 3,426 ನೋಡ್ರಿ, ಇದು ನಮಗೆ 1, ಇದು ನಿಮ್ಗೆ ಎಷ್ಟು 10, ಆಮೇಲೆ ಇದು 100, ಆಮೇಲೆ ಇದು 1000 ಸೂಚಿಸ್ತದ. ಹೌದಾ? ನನಗೆ ಇಲ್ಲೇ 3,426 ಈ 3,426 ಹೆಂಗ್ ಬರೀಬೇಕು ಅನ್ನೋದನ್ನ ಸ್ವಲ್ಪ ನೋಡೋಣ. 3,426 ಕಲರ್ ತಗೊಳ್ಳೋಣ. 3,426 ಇದನ್ನ 3,000, 400 ಮತ್ತು 20 ಮತ್ತು 6 ಈ ರೀತಿ ಹೊಡೆಯೋಣ. ಆ 3,000 ನಾನು ಏನ್ ಮಾಡ್ತೀನಿ ಅಂದ್ರೆ 1,000ದ್ದು 3 ಇಟ್ಕೋತೀನಿ. 1,000 ಪ್ಲಸ್ 1,000 ಪ್ಲಸ್ 1,000. ಆಮೇಲೆ 426 ಐತಿ. ಅಲ್ಲೇ ನಮಗಿಲ್ಲಿ 400 ನೇರವಾಗಿ ಅಲ್ಲಿ ಗುರ್ತಿಸಕ್ ಬರಂಗಿಲ್ಲಲ್ಲ. ಇಲ್ಲಿ 100 ನಿಮ್ದು ಏನು ಸಿಗ್ತದ, ಒಂದು ಇದು ಸಿಗ್ತದೆ ನಿಮಗೆ ಸ್ಥಾನ, 100 ಸ್ಥಾನ ಸಿಗ್ತದೆ. ಅದಕ್ಕೆ 400 ಏನ್ ಮಾಡ್ರಿ, 100 4 ಬರೀರಿ. 100 100 100 ಮತ್ತೆ 100 100 4 ಬರೆದ್ರೆ ಆಮೇಲೆ ಇನ್ನು 20 ಅದ, ಅಲ್ಲಿ ಏನ್ ಮಾಡ್ಬೇಕು, 10ರದ್ದು 2 ಬರೀರಿ. 10 ಪ್ಲಸ್ 10 ಆಮೇಲೆ 6 ಇದೆಯಲ್ಲ, 1ರದ್ದು 6 ಬರೀರಿ. 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 6 ಆಯ್ತಿಲ್ಲ. ಈ ರೀತಿ ಇದನ್ನ ಹೊಡೆದು ಬರ್ಕೋಬೇಕು. ಇನ್ನ ಎಷ್ಟು ಮನಿಗಳನ್ನ ಎಲ್ಲಿ ಗುರುತಿಸ್ಬೇಕು ಇಲ್ಲಿ ನೋಡಿ. 1,000 ಎಷ್ಟದಾವ, 3 ಅದಾವ. ಅಂದ್ರ ಆ 1000ದ ಲೈನ್ ಅದಲ್ಲ, ಮನಿಕಟ್ಟಿನ ಜಾಗ ಅದಲ್ಲ, ಅಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು 3 ಏನನ್ನು ಸೂಚಿಸ್ಬೇಕು ಅಂತಂದ್ರ ಮನಿಗಳನ್ನ ಸೂಚಿಸ್ಬೇಕು. 1 ಇಲ್ಲಿ ನೋಡ್ರಿ ನಾನು ಗುರುತಿಸ್ತಾ ಇದ್ದೀನಿ, ಇದು 2, ಆಮೇಲೆ ಇದು 3 ಮನಿಗಳನ್ನು ಗುರುತಿಸಿದೆ. ಆಮೇಲೆ 1,000 ಆಯ್ತದು. ನನಗೆ ಎಷ್ಟು ಬೇಕಾಗಿದೆ, 1,426 ಬೇಕಾಗಿದೆ. ಇನ್ನು 400 ಬೇಕು. 100ರದ್ದು ಎಷ್ಟು ಸೂಚಿಸ್ತೀರಿ, 4 ಸೂಚಿಸ್ರಿ. 100ರದ್ದು ನೋಡ್ರಿ 4. 1, ಇದು 2, ಇದು 3, ಆಮೇಲೆ ಇದು 4. ಆಮೇಲೆ ಇನ್ನು 20 ಆಗ್ಬೇಕಲ್ಲ, ಇದು 26. 10ರ ಮೇಲೆ ಎಷ್ಟು, 2. 10ರ ಮೇಲೆ 2 ಸೂಚಿಸ್ತೀನಿ. ಆಮೇಲೆ 10 ಮತ್ತು 1ರ ನಡುವ ಇಲ್ಲಿ ಒಂದು ಮನಿಯನ್ನ ಸೂಚಿಸಿದ್ನಿ ಅಂತಂದ್ರ ಇದು 5 ಸೂಚಿಸ್ತೈತಿ. ಇಲ್ಲಿ ನೋಡ್ರಿ, ಇದು 1,000, ಇದು ಎಷ್ಟಾಯ್ತು ನೋಡ್ರಿ, 3,000 ಆಯ್ತು. ಇಲ್ಲಿ 3,000 ಆಯ್ತು. ಇದು 400 ಆಯ್ತು. ಆಮೇಲೆ ಇಲ್ಲಿ 10ರದ್ದು 2 ಅದಾವ ಅಂದ್ರೆ ಇದು 20 ಆಯ್ತು. ಇದು 10 ಮತ್ತು 1ರ ಮಧ್ಯೆ ಬಂದಿದೆ ಅಂದ್ರೆ ಇದೆಷ್ಟಾಯ್ತು, 5 ಆಯ್ತು. ಅಂದ್ರ ಈ ಅತ್ಯಂತ ಕೆಳಭಾಗದಲ್ಲಿ ನಾನು ಎಷ್ಟು ಮನಿಯನ್ನ ಗುರುತಿಸ್ಬೇಕು ಅಂತಂದ್ರೆ 1 ಮನಿಯನ್ನ ಇಲ್ಲಿ ಗುರುತಿಸಿದ್ರೆ ಸಾಕು. ಅರ್ಥ ಮಾಡ್ಕೊಂಡ್ರೆ ಅಂತ ಭಾವಿಸ್ತೀನಿ. ಇದು ನಮಗೇನು ಸೂಚಿಸ್ತದ ಅಂತಂದ್ರ 3,426 ಸೂಚಿಸ್ತದೆ. ಇಲ್ಲಿ ಲಾಸ್ಟ್ಗೆ ಎಷ್ಟು ಬಂತು, 1 ಬಂತು. ಇದೆಲ್ಲ ಸೇರಿ 3,426 ಈ ರೀತಿ. ಇದು ನಮಗೆ ಅಬ್ಯಾಕಸ್ನಲ್ಲಿ ಅಥವಾ ಮನಿಕಟ್ಟಿನಲ್ಲಿ ಯಾವ ರೀತಿ ನಾವು ಈ 3,426 ಅಂತಕ್ಕಂಥ ಸಂಖ್ಯೆಯನ್ನು ಗುರುತಿಸಬೇಕು ಅನ್ನೋದನ್ನ ನಾನು ತೋರಿಸಿದೆ ನಿಮಗೆ. ಅದನ್ನೇ ಹಂತ ಹಂತವಾಗಿ ಇಲ್ಲಿ ಬರೀಲಾಗಿದೆ. ಏನು ಚರ್ಚೆ ಮಾಡಿದ್ನಲ್ಲ ಅದನ್ನ ಇಲ್ಲಿ ಬರೀಲಾಗಿದೆ ನಿಮ್ಮ ತಿಳುವಳಿಕೆಗಾಗಿ. ಇದನ್ನೇನು ಬರ್ಕೋಬೇಕಂತಲ್ಲ, ನಿಮ್ಮ ತಿಳುವಳಿಕೆಗಾಗಿ ಹಾಗೆ ಗಮನಿಸಬೇಕು.
ಇವಕ್ಕೆ ಕೌಂಟರ್ಸ್ ಅಂತ ಕರಿತೇವೆ ನಾವು. ಮನಿಗಳಿಗೆ ಕೌಂಟರ್, ಇಂಗ್ಲಿಷ್ನ ಕೌಂಟರ್ ಅಂತ ಕರೀತಾರ, ಕನ್ನಡದೊಳಗೆ ಮನಿಗಳು. 1000ರ ಗೆರೆಯಲ್ಲಿ 3 ಕೌಂಟರ್ಗಳು. ಇಲ್ಲಿ ನೋಡಿ, 1000ರ ಗೆರೆಯಲ್ಲಿ 3 ಮನಿಗಳದಾವ. ಆಮೇಲೆ 100ರ ಗೆರೆಯಲ್ಲಿ 4 ಕೌಂಟರ್ಗಳು. 100ರ ಗೆರೆಯೊಳಗೆ 4 ಮನಿಗಳು ಕಾಣಿಸ್ತಾವ ನೋಡಿ. ಆಮೇಲೆ 10ರ ಗೆರೆಯಲ್ಲಿ 2 ಕೌಂಟರ್ಗಳು. 10ರ ಗೆರೆಯೊಳಗೆ 2 ಅದಾವ ನೋಡ್ರಿ ಅಲ್ಲಿ. ಆಮೇಲೆ 6 ಬಿಡಿಗಳಿಗಾಗಿ ಅಂದ್ರೆ 6ರ ಸಲುವಾಗಿ 5ಅನ್ನು ಪ್ರತಿನಿಧಿಸಲು ಬಿಡಿಯ ಗೆರೆಯ ಮೇಲ್ಭಾಗದಲ್ಲಿ 1 ಕೌಂಟರ್. 5 ಗುರ್ತಿಸಕ ಬಿಡಿ ಗೆರೆ ಐತ್ಲ ಕೆಳಗೆ ಲಾಸ್ಟ್ ಐತ್ಲ ಅದ್ರ ಮೇಲೆ 1 ಕೌಂಟರ್ ಅಂದ್ರೆ 1 ಮನಿ. ಆಮೇಲೆ ಲಾಸ್ಟ್ಗೆ 1ಅನ್ನು ಪ್ರತಿನಿಧಿಸಲು ಬಿಡಿಯ ಗೆರೆಯಲ್ಲಿ 1 ಕೌಂಟರ್. ಈ ರೀತಿ ಆ ಮನಿಗಳನ್ನ ಆಯಾ ಗೆರೆಗಳ ಮೇಲೆ ಇಡಬೇಕು. ಅವಾಗ ನಿಮಗೇನು ಸೂಚಿಸ್ತೈತಿ ಅಂತಂದ್ರ ನಿರ್ದಿಷ್ಟವಾಗಿರ್ತಕ್ಕಂಥ ಸಂಖ್ಯೆ ಅನ್ನೋದು ಸೂಚಿಸ್ತದ ಅಂತಕ್ಕಂಥದ್ದು ನೋಡ್ತೀವಿ. ಈ ವಿವರಣೆ ಏನ್ ಬರ್ಕೋಬೇಕಂತಲ್ಲ, ನಿಮಗೆ ತಿಳಿಲಿ ಅಂತ ಸುಮ್ಮನೆ ಹಂತಗಳನ್ನು ಬರ್ದಿದ್ದೀನಿ ಅಷ್ಟೇ ಇಲ್ಲಿ. ಸರಿ, ಇನ್ನೊಂದು ಐತಿ ನೋಡಿ, 4756 ಅದ. ಇದನ್ನ ಯಾವ ರೀತಿ ಗುರುತಿಸಬೇಕು ಅನ್ನೋದನ್ನ ನೋಡೋಣ ಒಂದ್ಸತಿ. 4756 ಅಂತಕ್ಕಂಥ ಒಂದು ಸಂಖ್ಯೆ ಇದೆ. 4756 ಇದನ್ನ ಹೆಂಗ್ ಹೊಡಿಯೋಣ ಅಂತಂದ್ರ 4000. ಇದು ನೋಡ್ರಿ, ಇದು 1, ಆಮೇಲೆ ಇದೆಷ್ಟು, ಇದು ನೋಡ್ರಿ ಬಿಡಿ, ಇದು 1, ಆಮೇಲೆ ಇದು 10ರ ಸ್ಥಾನ, ಇದು 100ರ ಸ್ಥಾನ, ಇದು 1000ದ ಸ್ಥಾನ ಅನ್ನೋದು ಗೊತ್ತಿರಲಿ, ನಿಮ್ ತಿಳುವಳಿಕೆಗೆ ಬರೆದಿದ್ದೀನಿ. ಈಗ ಮೊದಲಿಗೆ ಏನ್ ಮಾಡೋಣ ಅಂದ್ರ 4000 ಗುರುತಿಸೋಣ. ಅಂದ್ರೆ ನಮ್ಗ 1000ದ ಗೆರೆಯ ಮೇಲೆ 4 ಕೌಂಟರ್ಗಳನ್ನ ಸೂಚಿಸಬೇಕು. 1, ಇದು 2, 3, ಆಮೇಲೆ 4 ಕೌಂಟರ್ಗಳನ್ನ 1000ದ ಗೆರೆ ಮೇಲೆ ನಾ ಗುರುತಿಸಿದೆ. ಇನ್ನು ನನಗ 700 ಬೇಕಾಗೈತಿ. ಅದಕ್ಕೆ ಏನ್ ಮಾಡ್ತೀನಿ, 1000 ಮತ್ತು 100ರ ನಡುವ 1 ಕೌಂಟರ್ ಸೂಚಿಸ್ತೀನಿ. ಇದು ನಿಮ್ಗೆ 500 ನೋಡ್ರಿ, ಇಷ್ಟ ಗುರುತಿಸಿದ್ರೆ ಅಂದ್ರೆ ನಿಮ್ಗೆ ಎಷ್ಟಿದು 500 ಮಧ್ಯದಾಗ ಬಂತಂದ್ರ ಅದ್ರ ಅರ್ಧ ಆಗ್ತದ. ಅಂದ್ರೆ 4500 ಆಯ್ತು. 500 ಅದು 700 ಮಾಡೋಣ. 700 ಮಾಡ್ಬೇಕಂದ್ರೆ 100ರ ಗೆರೆ ಮೇಲೆ 2 ಮನಿಗಳನ್ನು ಸೂಚಿಸ್ತೀವಿ. ಈಗ ಎಷ್ಟಾಯ್ತು ನೋಡ್ರಿ, 4000. ಇದು ನಿಮ್ಗೆ 4000 ಆಯ್ತು, ಹೌದಾ? ಇದು 500 ಆಯ್ತು. ಇಲ್ಲಿ 2 ಅದಾವ ಅಂದ್ರೆ ಎಷ್ಟಾಯ್ತು, 200 ಆಯ್ತು. 4700 ಆಯ್ತು. ಇನ್ನು 56 ಬರ್ಬೇಕು. 50 ಸಿಗಬೇಕು ಅಂತಂದ್ರ 100 ಮತ್ತು 10ರ ಮಧ್ಯೆ 1 ಬಿಂದುವನ್ನ ಅಂದ್ರೆ 1 ಮನಿಯನ್ನ ಗುರುತಿಸ್ರಿ ಇಲ್ಲಿ, ಹೌದಾ? ಈಗ ನೋಡಿ, ಇದು ಒಂದೇ ಮನೆ, ಇಲ್ಲಿ ಲಕ್ಷ ಕೊಡ್ಬೇಕು. ಇದು ನಿಮಗೆ 50 ಆಯ್ತು. ಇನ್ನು ಎಷ್ಟು ಬರ್ಬೇಕು, ನಮ್ಗೆ 6 ಸಿಗ್ಬೇಕು. 6 ಸಿಗ್ಬೇಕು ಅಂತಂದ್ರ 10 ಮತ್ತು 1ರ ನಡುವ 1 ಮನೆಯ ಸೂಚಿಸ್ರಿ, ಇದು 5 ಆಗ್ತದ. ಇನ್ನ ಬಿಡಿ ಸ್ಥಾನ ಇದೆಯಲ್ಲ, 1ರ ಗೆರೆ ಇದೆಯಲ್ಲ, ಅದ್ರ ಮೇಲೆ 1 ಮನೆಯನ್ನು ಸೂಚಿಸ್ರಿ. ಇಷ್ಟು ಸೂಚಿಸ್ಬಿಟ್ರೆ ಎಷ್ಟಾಕೈತೆ ನೋಡ್ರಿ, ಇದು ಟೋಟಲ್ ಇದು 5 ಆಯ್ತು. ಆಮೇಲೆ ಇದು 1 ಆಯ್ತು. ಇದನ್ನೆಲ್ಲ ಕೂಡಿಸ್ಬಿಟ್ಟು ನೋಡ್ರಿ 4756 ಆಗ್ತದೆ. 4756. ಈ ರೀತಿ ನಾವು 4756 ಅಬ್ಯಾಕಸ್ನಲ್ಲಿ ಗುರುತಿಸಬಹುದು ಅಂತಕ್ಕಂಥದ್ದನ್ನ ನೋಡ್ತೀವಿ. ಇವು ಆಕ್ಚುಲಿ ಅಬ್ಯಾಕಸ್ನಾಗ ಮನಿಗಳು ಹೆಂಗಿರ್ತಾವ ಅಂದ್ರೆ ಸರ್ದಾಡ್ತಾವ, ಆ ಕಡೆ ಈ ಕಡೆ ಎಲ್ಲ ನಾವು ಸೆಟ್ ಮಾಡ್ಬೋದು, ಇಲ್ಲ ನಾವು ಡ್ರಾ ಮಾಡಿ ಗುರುತಿಸ್ತೀವಿ ಅಷ್ಟೆ. ಇನ್ನು ಅಬ್ಯಾಕಸ್ನಲ್ಲಿ ಸಂಕಲನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋದೈತಿ. ಇಲ್ಲೊಂದು ಉದಾಹರಣೆ, ಈ ವಿವರಣೆ ಪ್ರಕಾರ ನಾನು ಮಾಡ್ಕೋತ ಹೋಗ್ತೀನಿ, ಸುಮ್ಮನೆ ನಿಮ್ಮ ತಿಳುವಳಿಕೆ ನಾನು ಇಲ್ಲಿ ಬರ್ದಿದ್ದೀನಿ ನೋಡ್ರಿ. 2907ಕ್ಕೆ 43 ಕೂಡ್ಸೋದೈತಿ. 2907 ಮತ್ತು 43. ಆ 2907ನ್ನ ಎಡಗಡೆ ಬರೋಣ, 43ನ್ನ ಬಲಗಡೆ ಬರೋಣ. ಎರಡನ್ನು ಕೂಡಿಸಿದ್ದಕ್ಕೆ ಇನ್ನೊಂದು ಏನ್ ಮಾಡೋಣ, ಡಯಾಗ್ರಾಮ್ ಹಾಕೊಳ್ಳೋಣ. ಸರಿ, ಸ್ಥಾನಗಳನ್ನ ಗುರುತಿಸ್ತೀನಿ ನೋಡ್ರಿ. ಮೊದಲಿಗೆ ಇದು 1ರ ಸ್ಥಾನ, 10ರ ಸ್ಥಾನ, ಇದು 100ರ ಸ್ಥಾನ, ಮತ್ತು ಇದು 1000ದ ಸ್ಥಾನ ಅಂತಕ್ಕಂಥದ್ದು ನೋಡ್ತೀವಿ. ಮೊದಲು ಏನ್ ಮಾಡೋಣ, 2907 ಗುರುತಿಸೋಣ. 2000 ಇಲ್ಲಿ ನೋಡ್ರಿ, 2000 ಆಯ್ತು. 907, 1000 ಮತ್ತು 100 ನಡು 1 ಮನಿ ತಗೋರಿ, ಅಂದ್ರೆ 500 ಆಗ್ತದೆ. 2500 ಆಯ್ತು. ಆಮೇಲೆ ಇಲ್ಲೇ 1, 2, 3,
4 ತಗೋತೀನಿ ಅಂದ್ರೆ 2500 ಪ್ಲಸ್ 400 ಅಂದ್ರೆ 2900 ಆಯ್ತು. ಇನ್ನು ಬರೀ 7 ಗುರುತಿಸ್ಬೇಕು ನೀವು. 7 ಗುರುತಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಕೆಳಗಡೆ 10 ಮತ್ತು 1 ನಡುವೆ ಒಂದು ಮನಿ ತಗೋರಿ, ಇದು 5 ಆಕತಿ. 2905 ಆತು. ಇನ್ನು 2 ಬರ್ಬೇಕು ಇದಕ್ಕೆ, ಅಂದ್ರೆ 2907 ಆಕತಿ. ಇಲ್ಲಿ ನೋಡ್ರಿ 1 ಇದು 2 ಇಷ್ಟು ಸಾಕು. ನೋಡ್ರಿ ಅರ್ಥ ಮಾಡ್ಕೊಂಡ್ರಿ ಅಂತ ಭಾವಿಸ್ತೀನಿ. ಇದು 2907 ಆಯ್ತು. ಇನ್ನು 43 ಬೇಕಾಗೈತೆ ನಂಗೆ. 43 ಅಂದ್ರೆ 10 ಮೇಲೆ 4 ತೋರ್ಸೋಣ. 10 ಮೇಲೆ 4 1 10 ಮೇಲೆ 4 1 2 ಇದು 3 ಆಮೇಲೆ 4 ಮನೆಗಳನ್ನ 10 ಮೇಲೆ ತೋರಿಸ್ರಿ. 43 ಬೇಕಲ್ಲ, ಬಿಡಿ ಸ್ಥಾನದಾಗ 3 ತೋರಿಸ್ರಿ. ಇದು 43 ಆಗ್ತದೆ. ಇನ್ನು ನನಗೆ ಇದ್ರ ಉತ್ತರ ಬೇಕಾಗೈತಿ. ಏನ್ ಬೇಕಾಗೈತಿ? ಇವೆರಡು ಕೂಡ್ಸನ ಎಷ್ಟು ಬರ್ತೈತಿ ಅನ್ನೋದು ಬೇಕಾಗೈತಿ. 2950 ಆಗ್ತದೆ. ನಾವು 2950 ಇದ್ರ ಮೇಲೆ ಗುರುತಿಸಿಬಿಟ್ರೆ ಸಾಕು. ಇಲ್ಲೇ 2000 ಇದು, ಇಲ್ಲಿ ಒಂದು ಮನಿ, ಸಾರಿ ಇಲ್ಲಿ ಒಂದು ಮನೆ, ಇದು 2000, 2900, ಇದು 2500, 1 2 3 4 ಅಂದ್ರೆ 2900. ಇನ್ನು ನಮ್ಗೆ ಎಷ್ಟು ಬೇಕಾಗೈತೆ? 50 ಬೇಕಾಗೈತಿ. 2950. 100 ಮತ್ತು 10 ಮಧ್ಯೆ ಒಂದು ಬಿಂದು ತಗೊಂಡ್ರೆ ಸಾಕು, ಒಂದು ಮನಿ ತಗೊಂಡ್ರೆ ಸಾಕು. ನೋಡ್ರಿ, ಅಂದ್ರೆ ಇದು ನಿಮಗೇನು ಸೂಚಿಸ್ಬೇಕು? 2950 ಸೂಚಿಸ್ಬೇಕು. ಇದು 1, ಇದು 10, ಇದು 100, ಆಮೇಲೆ ಇದೆಷ್ಟು ಅಂತಂದ್ರೆ 1000. ಇದಿಷ್ಟು ಮಾಹಿತಿ. ಸರಿ, ಅರ್ಥ ಮಾಡ್ಕೊಂಡ್ರಿ ಅಂತ ಭಾವಿಸ್ತೀನಿ. 2950 ನಾವಿಲ್ಲಿ ಬಲಭಾಗದಲ್ಲಿ ಸೂಚಿಸಿದ್ದೀವಿ. ಇನ್ನು ಮುಂದುವರೆದ ಭಾಗದಲ್ಲಿ ನೋಡ್ರಿ, 999ಕ್ಕೆ ಎಷ್ಟು ಕೂಡಿಸೋದೈತೆ ಅಂದ್ರೆ 1 ಕೂಡಿಸೋದೈತೆ. 999ಕ್ಕೆ 1 ಕೂಡಿಸೋದೈತೆ. ಸರಿ, 999 ಪ್ಲಸ್ 1 ನಾನು ಮಾಡಬೇಕಾಗಿದೆ. ಹೇಗೆ ಇದನ್ನು ಮಾಡ್ತೀನಿ ಅಂತ ನೋಡ್ರಿ ಒಂದು ಸ್ವಲ್ಪ. ಮೊಟ್ಟ ಮೊದಲು 999 ಗುರುತಿಸೋಣ. ಇದು ಬಿಡಿ 10, 100, ಆಮೇಲೆ 1000. ಹೌದಾ? 999 ಗುರುತಿಸ್ಬೇಕಾಗೈತೆ. 999. ನೋಡ್ರಿ, ಇಲ್ಲೇ ಇದು 500, ಇದು ಸಾರಿ ಇದು 500. 10 ಮೇಲೆ 4 ಮನಿಗಳಂತ ತಗೋತೀನಿ. 1 2 3 ಇದು 4 ತಗೊಂಡ್ರೆ ಎಷ್ಟಾಯ್ತು ನೋಡ್ರಿ? ಇದು ಮೇಲಿಂದ 500, ಇದು ನಿಮ್ಗೆ 500. ಹೌದಾ? ಇದು 400, 900 ಆತ. ಇನ್ನು 99 ಬರ್ಬೇಕು. ನೀವು 99 ಗುರುತಿಸ್ಬೇಕಾಗಿದೆ. 99 10 ಮೇಲೆ 10 ಮತ್ತು 100 ನಡು 1 ತಗೋರಿ. ಇದು ನಿಮ್ಗೆ 50 ಸೂಚಿಸ್ತೈತಿ. ಅಂದ್ರೆ 950 ಆತ. 90 ಮಾಡ್ರಿ ಅಂದ್ರೆ ಇನ್ನು 4 ತಗೋರಿ. 1 2 3 4 ನೋಡ್ರಿ ಎಷ್ಟಾಗ್ತಿದು? 40 ಮತ್ತಿದು 40 ಆಯ್ತು. ಅಂದ್ರೆ 990 ಆಯ್ತು. 990 ಆಯ್ತು. ಇನ್ನು 9 ಬರ್ಬೇಕು. 9 ಹೆಂಗ್ ಗುರುತಿಸ್ತೀರಿ? ಇಲ್ಲಿ 5 ತಗೋರಿ, ಇಲ್ಲಿ 4 ತಗೋರಿ. 1 2 3 4 ನೋಡಿ, ಬಿಡಿ ಸ್ಥಾನದ 4, 1 ಮತ್ತು 10 ನಡುವೆ ಒಂದು ಮನಿ ಕೊಟ್ಬಿಟ್ರಿ. ಅದು ಟೋಟಲ್ ಎಷ್ಟು ಆಕತಿ? 9 ಆಕತಿ. ಇದು 5, ಇವು 4.
ಟೋಟಲ್ 999 ಆಕೈತಿ. ಪ್ಲಸ್ ಒಂದನ್ನು ನಾವು ಎಡಭಾಗದಾಗ ತಗೊಳ್ಳೋಣ. ಒಂದನ್ನು ಏನು ಮಾಡೋಣ, ಎಡಭಾಗದಾಗ ತಗೊಳ್ಳೋಣ. ಇದು ಒಂದು, ಇದು 999. ಇದನ್ನ ಎರಡು ಕೂಡ್ಸೋಣ, ನಮಗೇನು ಬರ್ತೈತೆ ಅನ್ನೋದು ನೋಡ್ಬೇಕಾಗಿದೆ. ನಾವು ಇದು 1, ಇದು 10, 100, ಆಮೇಲೆ ಸಾರಿ ನೋಡ್ರಿ, ಇದು 110, 100, ಆಮೇಲೆ ಇದು 1000 ಲೈನ್ ಉತ್ತರ 1000 ಬರ್ತದೆ. 1000 ಲೈನ್ ಮೇಲೆ 1000 ಗೆರೆ ಮೇಲೆ ಒಂದು ಬಿಂದು ಗುರುತಿಸ್ಬಿಟ್ರೆ ಸಾಕು. ಒಂದು ಮನೆ ತೋರಿಸಿದ್ರೆ ಸಾಕು, ಒಂದೇ ಸಿಂಗಲ್. ಇದು ನಿಮ್ಗೆ ಉತ್ತರ ಮುಗೀತು. 999ಕ್ಕೆ ಎಷ್ಟನ್ನು ಕೂಡಿಸಿದ್ವಿ, ಒಂದನ್ನು ಕೂಡಿಸಿದ್ವಿ ಅಂತಕ್ಕಂಥದ್ದು ನಮಗೆ ಕಾಣಿಸ್ತದೆ. ಇದಿಷ್ಟು ಪರಿಹಾರ ಇದಕ್ಕೆ. ಇನ್ನು ಕೈಲಾ ತಗೊಳ್ಳೋದು ಅಂತ ಹೇಳ್ತಿರಲಿಲ್ಲ, ದಶಕ ತಗೊಳ್ಳೋದು ಅಂತ ಹೇಳಿದೀನಿ. ಅದು ಕನ್ವರ್ಷನ್ ಎಕ್ಸಾಕ್ಟ್ ಆಗೈತೆ ಇಲ್ಲ ಗೊತ್ತಿಲ್ಲ. ಕ್ಯಾರಿ ತಗೊಳ್ಳೋದು, ಕೈಲಾ ತಗೊಳ್ಳೋದು ಅಂತ ಗೊತ್ತೈತೆ ನಮ್ಗೆ. ಅಂದ್ರೆ ಒಂದು ಗೆರೆಯಲ್ಲಿ 10ಕ್ಕಿಂತ ಹೆಚ್ಚಾದ ಅಂದ್ರೆ ಅದು ಮುಂದಿನ ತಗೋಬೇಕು. ಈಗ ಉದಾಹರಣೆ 7 ಬಿಡಿ 3 ಬಿಡಿ ಇದು ಕೊಡ್ರಿ, 7 3 ಕೂಡಿಸಿದ್ರೆ 10 ಆಕತ್ಲ. ಈಗ ಅದನ್ನ ಏನ್ ಮಾಡೋದು, ಮ್ಯಾಲಿಂದ ತಗೋದು, ಒಂದ್ ಹಂತ ಮ್ಯಾಲ ಹೋಗ್ಬಿಡೋದು ಇಷ್ಟ. ಒಂದು ಕೌಂಟರ್ 10 ಬಿಡಿಗಳು ಅವುಗಳನ್ನು ತೆಗೆದು ಹಾಕಿ ಮತ್ತು 10ರ ಗೆರೆಗೆ ಒಂದು ಕೌಂಟರ್ ಅನ್ನು ಸೇರಿಸಿ. ಅಂದ್ರೆ ಬಿಡಿದ ಮೇಲೆ 7 3 10 ಬಂದು ಅಂದ್ರೆ 10 ಡಾಟ್ ಬದ್ಲಿ ಮ್ಯಾಲ ಹೋಗಿ ಏನ್ ಮಾಡೋದು, ಒಂದು ಸೋರ್ಸೋದು. ಅದ ಕೈಲ ತಗೊಳ್ಳೋದಷ್ಟೇ. ಇನ್ನ ಹಂಗೆ ಇನ್ನೊಂದಿಷ್ಟು ಹೆಚ್ಚುವರಿ ಮಾಹಿತಿ ಐತಿ ನೋಡ್ರಲ್ಲಿ. ಆಧಾರ ಬೇಸ್ ಅನ್ನು ಹೊಂದಿರತಕ್ಕಂಥ ಸಂಖ್ಯಾ ಪದ್ಧತಿಯ ಕಲ್ಪನೆ ಸಂಖ್ಯಾ ಪದ್ಧತಿಗಳ ವಿಕಾಸದ ಹಾದಿಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ತಿರುವು ಅಂತ ಪರಿಗಣಿಸಲ್ಪಡ್ತದ. ನಮ್ಮ ಆಧುನಿಕ ಹಿಂದೂ ಸಂಖ್ಯಾ ಪದ್ಧತಿಯು ಕೂಡ ಈ ಆಧಾರ ಬೇಸ್ ಹೊಂದಿರತಕ್ಕಂಥ ಸಂಖ್ಯಾ ಪದ್ಧತಿನೇ ಆಗಿದೆ ಅನ್ನೋದನ್ನ ಗಮನಿಸಬೇಕು. ಇನ್ನು ನಮ್ಮ ಈಜಿಪ್ತಿಯ ಪದ್ಧತಿಯ ನ್ಯೂನ್ಯತೆಗಳನ್ನ ನೋಡೋದಾದ್ರೆ, ನ್ಯೂನ್ಯತೆ ಜೊತೆ ಕೆಲವೊಂದಿಷ್ಟು ಒಳ್ಳೆಯ ಅಂಶಗಳನ್ನು ಕೂಡ ಇಲ್ಲಿ ಪಟ್ಟಿ ಮಾಡಿದೀವಿ. ಒಂದು ಇದರದ್ದು ಲಿಮಿಟೇಷನ್ ನ್ಯೂನ್ಯತೆ 10⁻⁷ ಮಾತ್ರ ಚಿಹ್ನೆಗಳು ಬಂತು. ಅದಕ್ಕಿಂತ ಹೆಚ್ಚಿನ ಬೆಲೆಗಳಿಗೆ ನಮಗೆ ಚಿಹ್ನೆಯನ್ನ ಕೊಡ್ಲಿಲ್ಲ ಇದು ಈ ಪದ್ಧತಿ. ಮತ್ತೆ ಇವರ ಪದ್ಧತಿ, ಯಾರು ಈಜಿಪ್ತಿಯನ್ನರ ಪದ್ಧತಿ ಏನಿತ್ತಲ್ಲ, ಇದನ್ನು ಬಳಸಿ ಕೂಡಿಸೋದು ಮತ್ತು ಕಳೆಯೋದು ಮೂಲಭೂತ ಕ್ರಿಯೆಗಳಿಗೆ ಇದು ಸರಳ ಆಗಿತ್ತು ಅಂತಕ್ಕಂಥದ್ದು, ಸುಲಭವಾಗಿರ್ತಕ್ಕಂಥ ಲೆಕ್ಕಾಚಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಅನ್ನೋದು ನಮಗೆ ಕಂಡು ಬರ್ತದೆ. ಇನ್ನು ಚಿಹ್ನೆ ಆಧಾರಿತ ಪದ್ಧತಿ ಇದು. 10ರ ಒಂದು ಪ್ರತಿ ನಿರ್ದಿಷ್ಟ ಘಾತಕ್ಕೆ ಒಂದೊಂದು ಚಿಹ್ನೆಯನ್ನ ಕೊಟ್ಟಿರೋರು. ಇದ್ರದ್ದು ಅತ್ಯಂತ ಪ್ರಮುಖ ನ್ಯೂನ್ಯತೆ ಏನು ಅಂತಂದ್ರೆ, ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆಗಳನ್ನ ಪ್ರತಿನಿಧಿಸಕ್ಕೆ 10ರ ಪ್ರತಿಯೊಂದು ಹೆಚ್ಚಿನ ಘಾತಕ್ಕೂ ಹೊಸ ಚಿಹ್ನೆಗಳನ್ನ ರಚಿಸಬೇಕಾಗ್ತಿತ್ತು. 10⁻⁷ ಕೊಟ್ಟರು 8 ಬಂದ್ರೆ ಏನು, 9 ಬಂದ್ರೆ ಏನು, 10 ಬಂದ್ರೆ ಏನು, ಅದಕ್ಕಿಂತನೂ ಹೆಚ್ಚಿಗೆ ಬಂದ್ರೆ ಏನು, ಅದಕ್ಕೇನು ಚಿಹ್ನೆ ಕೊಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಈ ಒಂದು ಪದ್ಧತಿಯಲ್ಲಿ ಬರಲಿಲ್ಲ. ಇದು ಪ್ರಮುಖವಾಗಿರ್ತಕ್ಕಂಥ ನ್ಯೂನ್ಯತೆ ಅಂತ ನಾವು ಪರಿಗಣಿಸ್ತೀವಿ.